ಅದಕ್ಕಾಗಿ ಅವರು ಡೆವಲಪ್ ಮಾಡಿಕೊಂಡು ಹಾಗಾಗಿ ನಾವು ಈ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀವಿ. ಸರ್, ಏನು NDA ಪಕ್ಷ ಇದೆ ಮತ್ತು ಕಾಂಗ್ರೆಸ್ ಪಕ್ಷ ಇದೆ, ಅದನ್ನು ಹೊರತುಪಡಿಸಿ ಏನು ತಾವು ಸ್ವತಂತ್ರ ಅಭ್ಯರ್ಥಿ ಇಲ್ಲ, ಅವರು NDA ಅಭ್ಯರ್ಥಿಗಳಿಂದ ನಮಗೇನು ಸಮಾಜಕ್ಕೇನು ಅನುಕೂಲ ಆಗಿಲ್ಲ. ಹಾಗಾಗಿ ನಾವು ಸ್ವತಂತ್ರವಾಗಿ ನಿಂತ್ಕೊಂಡು ಅವರ ಅಧೀನದಲ್ಲಿ ನಾವು ಇರಬಾರ್ದು ಅಂತ ಹೇಳ್ಬಿಟ್ಟು ಸ್ವತಂತ್ರ ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್, ಇಲ್ಲಿ ಮೂಲ ತಾವು ಯಾವುದೋ ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ವಾ ಸರ್? ಗುರುತಿಸ್ಕೊಂಡಿದ್ವಿ. ಅವರು ಮಾಡಿರುವಂಥ ಕಾರ್ಯಗಳು ನಮಗೇನು ಇಷ್ಟ ಆಗಲಿಲ್ಲ. ಹಾಗಾಗಿ ಸ್ವತಂತ್ರವಾಗಿ ನಾವು ಹಿಂದೆ ಸಮಾಜಕ್ಕಾಗಿ ಒಳ್ಳೇದು ಮಾಡಬೇಕು ಅಂತ. 14ನೇ ವಾರ್ಡ್ಗೆ ತಮ್ಮ ಕೊಡುಗೆ ಏನಿದೆ ಸರ್? ನಮ್ಮ ಕೊಡುಗೆ 30 ವರ್ಷದಿಂದ ನಾವು ಈಗಾಗಲೇ ನಮ್ಮ ಅಭ್ಯರ್ಥಿಗಳಿದ್ದರು. 30 ವರ್ಷದಿಂದ ನನ್ನ ಪರವಾಗಿ ಕ್ಯಾನ್ವಾಸ್ಕೊಂಡು 4 ಮೆಂಬರು ಸದಸ್ಯರನ್ನ ಮೆಂಬರ್ ಮಾಡಿದ್ದೇನೆ. ಅವರು ಮಾಡಿರೋಂಥ ಕೆಲಸ ಕಡಲು ರೋಡು ರಸ್ತೆಗಳೆಲ್ಲ ಅಭಿವೃದ್ಧಿ ಮಾಡಿದ್ರು. ಸರ್, ಇಲ್ಲಿ ಮೂಲಭೂತ ಸೌಕರ್ಯ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಲ್ಲ. ಅಲ್ಲ, ಇಲ್ಲಿ ಇವಾಗ ಮತಯಾಚನೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲಿ ಮೂಲಭೂತ ಸಮಸ್ಯೆ ಏನು ಹೇಳ್ಕೊಂತಾರೆ ಜನಗಳು? ಮೂಲಭೂತ ಸಮಸ್ಯೆ ಇಲ್ಲಿ ಚರಂಡಿ ಸಮಸ್ಯೆ ಇದೆ, ಆಮೇಲೆ ನೀರಿನ ಸಮಸ್ಯೆ ಇದೆ. ಹಾಗಾಗಿ ಅದನ್ನು ಅಭಿವೃದ್ಧಿಪಡಿಸಬೇಕು. ಜಾಸ್ತಿ ಮತದಾರ ತಮ್ಮನ್ನೇನಾದರೂ ಆಯ್ಕೆ ಮಾಡಿ ಕಳಿಸಿದ್ರೆ ಅಭಿವೃದ್ಧಿ ಮೊದಲನೇ ಆದ್ಯತೆ ಯಾವುದು ಕೊಡ್ತೀರಾ ಸರ್? ಮೇಡಮ್, ಮೊದಲನೇ ಆದ್ಯತೆ ನಾನು ನಮ್ಮ ವಾರ್ಡಿನ ಜನಗಳ ಸಮಸ್ಯೆಗಳು, ಬೀದಿ ದೀಪ, ಚರಂಡಿಗಳು, ರಸ್ತೆಗಳು ಇದೆಲ್ಲ ಅಭಿವೃದ್ಧಿ ಮಾಡೋದು ಜಾಸ್ತಿ. ಪೆನ್ಷನ್ಸು ಈಗೆಲ್ಲ ನಾನು ಈಗಾಗಲೇ ತಾಲೂಕು ಆಫೀಸಲ್ಲಿ ಕೆಲಸ ಮಾಡಿದ್ದೀನಿ. ಓಲ್ಡ್ ಏಜ್ ಪೆನ್ಷನ್ಸು, NSS ಪೆನ್ಷನ್ಸು, ಕೆಲವು ಅವರು ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ನಾವು ಕೊಡಿಸ್ಕೊಡ್ತೀನಿ ಅವ್ರಿಗೆ. ಹಾಗಾಗಿ ನಾವು ಇದು ತಮ್ಮ ಹೆಸರು ಹೇಳ್ಕೊಂಡು ಪರಿಚಯ ಮಾಡ್ತೀವಿ. ಜಿ ಮುನಿರಾಜ್ ಅಂತ ಮೇಡಮ್, ಸಣ್ಣ ಕುಪ್ಪಳ್ಳಿ ಗಲ್ಲಪ್ಪ ಅಂತ ಹೇಳ್ಬಿಟ್ಟು 14ನೇ ವಾರ್ಡಿನ ಅಭ್ಯರ್ಥಿಯಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಈ ಸಮಾಜಕ್ಕೆ ಜಾಸ್ತಿ ಒತ್ತು ಕೊಟ್ಟು ನನ್ನ ಕುಟುಂಬನ ಈ ವಾರ್ಡಿಗೆ ನಾನು ಗೆದ್ದು ಬರ್ತೀನಿ. ಒಂದು ವೋಟ್ ಅಪೀಲ್ ಮಾಡ್ಕೊಳ್ಳಿ. 14ನೇ ವಾರ್ಡಿನ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ದಯವಿಟ್ಟು ತೆಂಗಿನ ತೋಟದ ಚಿಹ್ನೆ 3ಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೀನಿ. ಓಕೆ ಸರ್.